ಡೇ. ಹೌದಾ? 1 ವರ್ಷ 5 ತಿಂಗಳಾಯ್ತು ಸರ್ ಪ್ಲಾಂಟೇಶನ್ ಮಾಡಿ. ಹಾಂ, ಇದು ತೋಟ ಇದು ಒಂದು ವರ್ಷ 5 ತಿಂಗಳು. ಹ್ಞೂ. ಅಂದ್ರೆ ನಾನು ಇಲ್ಲಿವರೆಗೂ 1 ಗ್ರಾಮ್ ಏನು ಕೊಟ್ಟಿಲ್ಲ, ಫರ್ಟಿಲೈಸರ್ ಕೊಟ್ಟಿಲ್ಲ. ಅವ್ರು ರೆಫರ್ ಮಾಡಿಲ್ಲ. ಇಲ್ಲಿ ಬ್ಯಾಡ ಅಂದ್ರೆ ನಾನು ಹಾಕಕ್ಕೆ ಹೋಗಿಲ್ಲ, ಬ್ಯಾಡ ಅಂತ. ಹ್ಞೂ, ಅವ್ರು ಗೊಬ್ಬರ ಕೊಡ್ತಾರೆ, ಕೊಡಲ್ಲ. ಸ್ನೇಹಿತರೆ ನಮಸ್ತೆ. ದೇಶವನ್ನು ಸುತ್ತು ಕೋಶವನ್ನು ಓದು ಅಂತ ನಾವೆಲ್ಲ ಕೇಳಿದ್ದೀವಲ್ಲ, ಹಾಗೆ ದೇಶವನ್ನು ಸುತ್ತುವಂಥ ಸಮಯದಲ್ಲಿ ಸಿಕ್ಕಂಥ ಒಂದು ಅಮೂಲ್ಯವಾದ ರತ್ನ ನಮ್ಮ ಮಹೇಶ್ ಹಳ್ಳಿಯವರು. ಯಾಕಪ್ಪ ಅಂತಂದರೆ ಇವತ್ತು ಗೊಬ್ಬರನೇ ನಾನು ಉಪಯೋಗಿಸ್ದಾನೆ, 1 ಗ್ರಾಮ್ ಗೊಬ್ಬರನೂ ಉಪಯೋಗಿಸ್ದಾನೆ ನಾನು ಬೆಳೆಗಳನ್ನು ಬೆಳೀಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಲಿಕ್ಕೆ ಅದೇನೋ 8 ಗಂಟೆದೆ ಬೇಕು ಅಂತಲ್ಲ, ಹಾಗೆ ಅಷ್ಟು ಗಂಟೆಗಳನ್ನು ಹೊಂದಿದಂಥವರು ಮಹೇಶ್ ಹಳ್ಳಿಯವರು. ಯಾಕೆ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಸುಮಾರಷ್ಟು ಬೆಳೆಗಳಿದೆ ಆ ತೋಟದಲ್ಲಿ. ನಿಮಗೆ ಹಲಸು ಸಮೃದ್ಧಿಯಾಗಿ ನೋಡ್ಲಿಕ್ಕೆ ಸಿಗ್ತಾಯಿದೆ, ಕಾಣಿಸ್ತಾ ಇದೆ. ಬೇರೆ ಎಲ್ಲ ಸರ್ವೆ ಮರ ಹಾಕಿದ್ದಾರೆ, ಸಿಲ್ವರ್ ಇದೆ, ತೆಂಗು ತುಂಬ ಅದ್ಭುತವಾಗಿದೆ, ಬಾಳೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಮತ್ತು ಗೊತ್ತಾಗ್ತಾ ಹೋಗುತ್ತೆ, ಅಲ್ಲಿ ಒಂದು ಗಿಡ ನೋಡಿದರೆ, ಒಂದು ಅಗಲು ನೋಡಿದರೆ ಸಾಕು, ಗೊತ್ತಾಗುತ್ತೆ ಇಡೀ ಪಾತ್ರೆಯಲ್ಲಿ ಅನ್ನ ಬೆಂದಿದೆಯೋ ಇಲ್ಲೋ ಅಂತೇಳಿ ಅನ್ನಲಿಕ್ಕೆ. ಹಾಗೆ ಅವ್ರು ತುಂಬ ಸುರಕ್ಷಿತವಾದ ಕೃಷಿನ ಮಾಡ್ತಾಯಿದ್ದಾರೆ. ಇವತ್ತು ಗೋ ಆಧಾರಿತ ಕೃಷಿ ಮಾಡಬೇಕು, ಕನ್ನೇರು ಶ್ರೀಗಳೇ ನನಗೆ ಮಾರ್ಗದರ್ಶಕರು, ಅವ್ರ ವಿಡಿಯೋಗಳು ನೋಡಿ ನಾನು ಪ್ರೇರಿತನಾಗಿರೋವಂಥದ್ದು ಅಂತ ಹೇಳಿ ಅವರು ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ತುಂಬ ಸ್ಪಷ್ಟವಾದ ನಡೆ ಮತ್ತು ನುಡಿ ಎರಡೂ ಇದೆ, ಮತ್ತು ಸ್ಪಷ್ಟವಾದ ಗುರಿ ಇದೆ ಅವರಿಗೆ. ಹಾಗೆ ಅದನ್ನು ಕೃಷಿ ಆಶ್ರಮ ಮಾಡಬೇಕು, ಮುಂದಿನ ದಿನಗಳಲ್ಲಿ ಒಂದು ಗುರುಕುಲ ಮಾಡಬೇಕು, ಮಕ್ಕಳಿಗೆಲ್ಲ ಪಾಠ ಮಾಡೋಂಥ ಒಂದು ಜಾಗ ಆಗಬೇಕು, ಹೀಗೆ ಅನೇಕ ಕನಸುಗಳನ್ನ ಹೊಂದಿದ್ದಾರೆ. ದೇವರು ಅವರೆಲ್ಲ ಕನಸುಗಳನ್ನು ಪೂರೈಸಲಿ ಅಂತ ಹೇಳಿ ನಾನು ಕೇಳ್ಕೊತೇನೆ. ನಾವು ನಾಗರಾಜ್ ಗೌಡರು ಎಲ್ಲ ಹೊರಟಾಗ ಆಕಸ್ಮಿಕವಾಗಿ ಪರಿಚಯ ಆದಂಥದ್ದು. ಒಂದು ದಿವಸ ಪರಿಚಯ ಸುದೀರ್ಘವಾದ ಒಂದು ಇದನ್ನು ಸಂಬಂಧನ ಬೆಳೆಸಿದೆ ನಮ್ಮಲ್ಲಿ. ಹಾಗಾಗಿ ನಾನು ಅವ್ರನ್ನ ಇಂಟ್ರೂ ಮಾಡಬೇಕು ಅನ್ನಿಸ್ತು. ಬಂದು ಮುಂದಿನ ಮಾತುಗಳನ್ನೆಲ್ಲ ಅವ್ರ ಬಾಯಲ್ಲೇ ಕೇಳ್ತಾ ಹೋಗೋಣ. ಸ್ನೇಹಿತರೆ, ನನ್ನ ಎದುರುಗಡೆ ಇರೋಂಥ ವ್ಯಕ್ತಿ ಮಹೇಶ್ ಅಂತೇಳಿ. ನನಗೆ ನನ್ನ ಗ್ರೂಪು ಕೃಷಿ ಪರಿವಾರ ಏನಿದೆ ಆ ಗ್ರೂಪಲ್ಲಿ ನನಗೆ ಪರಿಚಯ ಆದಂಥವ್ರು. ಇವರು ಸಹ ಸಾವಯವ ಕೃಷಿಗೆ ಅತಿ ಹೆಚ್ಚಿನ ಮುನ್ನಡೆ ಇಟ್ಟಿದ್ದಾರೆ. ಇವ್ರದ್ದು ಹಿನ್ನೆಲೆ ತುಂಬ ದೊಡ್ಡದಿದೆ. ಅದನ್ನು ನಾನು ನಿಮ್ಗೆ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಅದರೊಳಗಡೆ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿ ಕೃಷಿಗೆ ಬಂದಮೇಲೆ ಹೇಗಿರಬೇಕು, ಅವನ ಸಾಧನೆ ಹೇಗಿರಬೇಕು, ಅವ್ನು ಯಾವ್ಯಾವ ವಿಷಯದಲ್ಲಿ ತೊಡಗಿಸ್ಕೋಬೇಕು ಅಂತೇಳಿ ಅವರು ಸುಮಾರು ಮಾತಾಡಿದ್ವಿ ನಾವೀಗೆಲ್ಲ. ಹಾಗಾಗಿ ಅದನ್ನು ಯಾಕೆ ರೆಕಾರ್ಡಿಂಗ್ ಮಾಡಬಾರ್ದು, ಅದ್ಯಾಕೆ ಮಾದರಿ ಆಗಬಾರ್ದು, ಮಾಡಲಾಗಬಾರ್ದು ಅಂತೇಳಿ ನಾನು ಇವ್ರನ್ನ ವೀಡಿಯೋ ಮಾಡ್ತಿರೋಂಥದ್ದು. ಇವರು ನೀವು ನೋಡ್ತಾ ಇರ್ಬೋದು, ಸುಮಾರಷ್ಟು ಪ್ರಯೋಗಗಳು ಮಾಡಿದ್ದಾರೆ. ನೀವು ಏನು ನಮಗೀಗ ಫ್ರೋಝನ್ ಹಲಸು ಬರ್ತಾ ಇದೆ ಕೇರಳದ್ದು ಅಂತ ಹೇಳ್ತಾ ಇದ್ದೀವಿ, ಅದು ಇವ್ರದೇ ನರ್ಸರಿಲಿ ಇದ್ದಂಥದ್ದು. ಆಮೇಲೆ ಇಲ್ಲೆಲ್ಲ ಸಣ್ಣ ಸಣ್ಣ ಗಿಡಗಳೆಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲ ಜಾತಿ ಅಂದರೆ ಇದು ಒಂದು ಫ್ಯಾಷನ್ ಅಂತಾರಲ್ಲ, ಆ ರೀತಿನಲ್ಲಿ ಹಾಕೊಂಡಿರೋಂಥದ್ದು. ಪ್ರತಿಯೊಂದು ಫ್ಯಾಷನ್ ಫ್ರೂಟ್ ಹಾಕಿದ್ದಾರೆ, ಬಟರ್ ಫ್ರೂಟ್ ಹಾಕಿದ್ದಾರೆ, ನಿಂಬೆ ಇದೆ, ಮೋಸಂಬೆ ಇದೆ, ಅಲ್ಲಿ ಪ್ಯಾರ್ಲಿದೆ, ಇದರ ಎಲ್ಲ ಥರದ್ದು ಹಾಕಿದ್ದಾರೆ. ಆ ಕಡೆ ಕಣದಲ್ಲಿ ನಾನು ವೀಡಿಯೋ ಮಾಡ್ತಾ ತೋರಿಸ್ತೀನಿ ಅದರೊಳಗಡೆ. ಅದರಲ್ಲಿ ಸಿಲ್ವರ್ ಹಾಕಿದ್ದಾರೆ, ಅಂದರೆ ಬಯಲುಸೀಮೆಯಲ್ಲಿ ಕಾಫಿನ ಅಂತೇಳಿ ನಾವು ಏನು ಆಶ್ಚರ್ಯ ನೋಡ್ತೀವಿ, ಅದನ್ನು ಪ್ರಯೋಗ ಮಾಡೋಕ್ಕೆ ಅಲ್ಲಿ ಹಾಕಿದ್ದಾರೆ. ಅದು ಬಾಳೆ ಹಾಕಿ ಕಾವೇರಿ ಕಾಫಿ ಹಾಕುವಂಥದ್ದು, ಮತ್ತು ಸಿಲ್ವರ್ ಅಲ್ಲೇ ಹಾಕಿದ್ದಾರೆ ಆಲ್ರೆಡಿ. ಹಾಗಾಗಿ ತುಂಬ ಆಸಕ್ತಿ ಅನ್ನಿಸ್ತು. ನಾನು ಆ್ಯಕ್ಚುಲಿ ಬೇರೆ ವಿಷಯಕ್ಕೆ ಬಂದಿದ್ದೆ, ನಾನು ಕೊಪ್ಪಳ ಭಾಗಕ್ಕೆ. ಹಾಗಾಗಿ ಸರ್ ಪರಿಚಯರು ತುಂಬ ಒಳ್ಳೆ ಊಟ ಕೊಟ್ಟರು. ಸರ್ ನಮಸ್ತೆ. ಸರ್, ನನಗೆ ಖುಷಿ ಅನಿಸಿದ್ದು, ನೀವು ಅವೆಲ್ಲ ಹೇಳ್ತಾಯಿದ್ರಿ ಕೃಷಿ ಅಂತಂದರೆ ಅದು ಎಲ್ಲದರಲ್ಲೂ ಇರಬೇಕು. ಅಲ್ಲಿ ಕೋಳಿ ಇರಬೇಕು, ಕುರಿ ಇರಬೇಕು, ದನ ಇರಬೇಕು, ಮತ್ತು ಅವನು ಅಲ್ಲಿ ಪ್ರೆಸೆಂಟ್ ಇರಬೇಕು ಅಂತ ಹೇಳಿದ್ರಿ. ಕೃಷಿ ಅಂದ್ರೆ ಉಪಕಸಬುಗಳು ಇದ್ರೆ ಮಾತ್ರ ಕೃಷಿ ಸಕ್ಸಸ್ ಆಗ್ತೈತ್ರಿ, ಅದು ಲಾಭದಾಯಕ ಅಂತ. ಅಂದ್ರ ನಾವು ಮೇನ್ ಈಗ ಒಂದು ಬೆಳೆ ಹಾಕಿದೀವಿ, ಈಗ ಹಲಸು ಕಂಪ್ಲೀಟ್ ನಮ್ಗೆ ದುಡ್ಡು ನಮ್ಗೆ ಉಳಿಬೇಕಂದ್ರ ಉಪಕಸಬು ಅಂದ್ರೆ ಡೈಲಿ ಖರ್ಚು, ಆಳಿಂದು, ಇದಕ್ಕೆ ಮೇಂಟೆನೆನ್ಸ್ ಎಲ್ಲಕ್ಕೂ ಕೋಳಿ, ಕುರಿ, ಹಾಲು ಇವನ್ನೆಲ್ಲ ಮಾಡಿದಾಗ, ಇದು ರೇಷ್ಮೆ, ಈ ಉಪಕಸಬುಗಳು ಇದ್ದಾಗ ಮಾತ್ರ ರೈತ ಸಕ್ಸಸ್ ಆಗ್ತಾನೆ. ಮುಖ್ಯವಾದ ಗ್ರಾಫ್ನ ನಾವು ಗಂಟು ಅಂತ ಲೆಕ್ಕ ಹಾಕಿದ್ರೆ ಉಪಕಸಬುಗಳಿಂದ ಬಂದಂತ ಆದಾಯ ನಮ್ಮನ್ನು ಇದನ್ನ ಡಿಪೆಂಡ್ ಆಗಿರ್ತಾರಲ್ಲ, ಕೂಲಿ ಕಾರ್ಮಿಕರಿಗೆ ನಮಗೆ ಖರ್ಚು ವೆಚ್ಚಗಳು ಸಣ್ಣ ಪುಟ್ಟ ಎಲ್ಲ ತಗೊಂಡು ಹೋಗ್ತಾ ಹೋಗುತ್ತೆ. ಮುಖ್ಯವಾಗಿರೋದು ಗಂಟು ಉಳ್ಕೊಳ್ಳುತ್ತೆ. ನಮ್ದು ಮೇನ್ ಬೆಳೆ ಇರ್ತೈತಲ್ಲ, ಅದ್ರದ್ದು ಗಂಟು ಉಳಿತೈತಿ. ಇಲ್ಲ ಅಂದ್ರೆ ನಮ್ಗೆ ಸಕ್ಸಸ್ ಆಗಲ್ಲ. ತಾನಾಗಿ ನಾವು ಇದ್ದ ಜೊತೆಗೆ ಈಗ 2 ಕುರಿ ಇದ್ದು ನಾವು ಮೇಸದ್ ಬೇಕಾಗಿಲ್ಲ, ಹಂಗೆ ಬಿಟ್ರೆ ಅವು ತಾವೇ ಮೇಯ್ತಾವ, ಬರ್ತಾವ, ಇದಾಗ್ತಾವ. ಕೋಳಿ ನಾವು ಇಲ್ಲೇ ಇರ್ತೀವಿ, ಅದು ಯೂಸ್ ಆಗ್ತದೆ. ಕುರಿ ನಮ್ದು ಸೊಪ್ಪೆಲ್ಲ ಇಲ್ಲಿ ಇರ್ತೈತಿ, ಮೇಯ್ತಾವ. ಮೊನ್ನೆ ಈಗ ನಾನು ಇವನ ಯಾವ ಒಂದು 6 ಗಿರ್ ಆಕಳ ಕರು ತಂದಿದ್ದೆ. ಯಾಕಂದ್ರ ನಾನು ದುಡ್ಡು ಆಕಳ ತರ್ಲಿಲ್ಲ, ಕರುನ ಜೋಪಾನ ಮಾಡ್ಬೇಕು, ನಮ್ಮಲ್ಲಿ ಮಕ್ಳು ಬೆಳೆಸ್ದಂಗ ಸ್ವಲ್ಪ ಅನುಭವ ಆಗ್ತೈತೆ. ಆಮೇಲೆ ಈಗ ಮುಂದ್ ನಮ್ಗ ಸಗಣಿ ಮತ್ತು ಗೋಮೂತ್ರ ಬೇಕಾಗಿತ್ತು, ಒರಿಜಿನಲ್ ತಳಿ ಅದು ಜವಾರಿ. ಅದಕ್ಕೆ ನಾನು ಹೋಗಿ ನಮ್ಮ ಇಲ್ಕಲ್ಲಾಗಿ ತಗೊಂಬಂದೆ. ಇದು ಈಗ ಆಕ್ಚುಲಿ ಏನಪ್ಪಾ ಅಂತಂದ್ರೆ,
ನೀವು 2 ಬಾರಿ ZP ಇದ್ದೀರಿ. ಹೌದು, ನಾನೊಮ್ಮೆ ನನ್ನ ಮಿಸಸ್ ಒಮ್ಮೆ ZP ಮೆಂಬರು. ಈಗ ನಮ್ಮ ಕಡೆ ಎಲ್ಲ ಹೆಂಗಾಗುತ್ತೆ ಅಂತಂದ್ರೆ ZP ಮೆಂಬರ್ ಅಂದ್ರೆ ಅವ್ನಿಗೆ ಅಲ್ಲೇ CM ಪೋಸ್ಟ್ ಸಿಕ್ತು ಅಂತೇಳಿ ಅಂತ. ನನಗೆ ಈ ವ್ಯಕ್ತಿ ಅನಿಸಿದ್ದು ಬೆಳಗ್ಗೆ ಬಂದ ಒಂಥರ ಮತ್ತು ಆ ಮಾತಲ್ಲಿ ಒಂದು ದರ್ಪ ಇರುತ್ತಲ್ಲ, ZP ಅಂತಿದಂಗೆ ಒಂಥರ ಬಂದಿರುತ್ತೆ, ಅಲ್ಲೇ ಕೋಡು ಕಾಳು ಎಲ್ಲ ಬಂದಿರುತ್ತೆ. ಕರೆಸಿ ಊಟ ಮಾಡಿಸಿ ಈ ಒಂದು ಬೆಳೆ ಏನು ಬೆಳೆದಿದ್ರ ಆ ಬೆಳೆನ ತೋರಿಸಿ ನಮ್ಗೆ ನಿಜವಾಗ್ಲೂ ಒಳ್ಳೆ ಮಾಹಿತಿನ ಕೊಟ್ಟಿದ್ರಿ. ಯಾಕಂದ್ರೆ ನಾನು ಸಹ 2 ಎಕರೆಗೆ 600 ಗಿಡ ಹಾಕ್ತಿದ್ದೀನಿ, ಒಂದು 3 ಎಕರೆಗೆ ಅಡಿಕೆ ಹಾಕಿದ್ದೀನಿ, ತಿಂಗಳಾಯ್ತು ಹಾಕಿ. ತುಂಬಾ ಚೆನ್ನಾಗಿ ಬೇರ್ ಕೂತಿದೆ ಅಡಿಕೆ. ನಮ್ಮ ಈಶ್ವರ್ ಸರು ಶಿವಮೊಗ್ಗ ಆಫೀಸಿಗೆ ಬಂದಾಗ ಯಾರೋ ಫೋನ್ ಮಾಡಿ, ರಂಜಿತ್ ಅಂತ ಫೋನ್ ಮಾಡಿದಾಗ ಹೇಳಿದ್ರು ಶಿವಮೊಗ್ಗದಲ್ಲಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ. ಅದು ಇವತ್ತು ನನಗೆ ಕ್ಲಿಯರ್ ಆಯ್ತು. ಈ ಒಂದು ಹಳಸನ್ನ ಬೆಳೆನ ಮಾಡೋ ಒಂದು ವಿಧಾನ ಹೆಂಗೆ ಅಂತೇಳಿ ನನಗೆ ಒಂದು ತಿಳುವಳಿಕೆ ಬಂದಿದೆ. ಹಾಗಾಗಿ ನನ್ನಾಗೆ ರೈತರು ಏನಿದ್ದೀರಾ ಎಲ್ಲರೂ ಸಹ ಬೆಳೆನ ಮಾಡಿ, ಮಿಶ್ರ ಬೆಳೆ ಮಾಡಿ, ಎಲ್ಲ ಏನು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಒಂದು ಮಾದರಿ ರೈತರಾಗಿ ಬೆಳೆಯೋಣ ಅಂತ ಹೇಳ್ತಾ, ನಮ್ಮ ಈಶ್ವರ್ ಸರ್ ನಿಜವಾಗ್ಲೂ ಗ್ರೇಟ್. ಅವ್ರು ಕರ್ಕೊಂಡು ಸ್ನೇಹಿತರ ಪರಿಶ್ರಮ ಗೊತ್ತಾಗಲಿಲ್ಲ. ಮಹೇಶ್ ಹಳ್ಳಿ ಅಂತ ನಾಗರಾಜ್ ಗೌಡ್ರು ನೋಡಿ, ಎಲ್ಲಿಯ ಮಲೆನಾಡು, ಹಾಸನದಿಂದ ಮಲೆನಾಡಿಂದ ಬಂದು ಬಯಲುಸೀಮೆಗೆ ಬಂದು ಹಲಸನ ಪರಿಚಯ ಮಾಡ್ಕೊಂತ ಇದಾರೆ. ಇದು ಆಕ್ಚುಲಿ ಪವಾಡ ಅಂತಲ್ಲ, ಇಂಥವೇ ಪವಾಡಗಳಾಗ ರೈತರು ಕನ್ನೇರಿ ಶ್ರೀಗಳದ್ದು ಯೂಟ್ಯೂಬ್ ನೋಡಿ ನಾನು ಪರಿವರ್ತನೆ ಆದವ್ರಿಗೆ. ಕನ್ನೇರಿ ಶ್ರೀಗಳದ್ದು ಕಾಯಂ ಯೂಟ್ಯೂಬ್ ಅವ್ರದೇ ನನಗೆ ಪ್ರೇರಣೆ. ಇದೆಲ್ಲ ನಾನು ಸಾವಯವ ಇದಕ್ಕೆ ಬರ್ಬೇಕಾದ್ರೆ ಅವರೇ ಕಾರಣ. ವಿಷಮುಕ್ತರಾಗ್ಲಿಕ್ಕೆ ಅವ್ರು ಕಾರಣರಾಗಿದ್ದಾರೆ. ಏನು ಅವ್ರ ಸ್ಪೀಚ್ ಕೇಳ್ಬೇಕು, ಎಂತ ಇದ್ರಿ ಅದು. ಅವ್ರ ಸ್ಪೀಚ್ ಸ್ಟಾರ್ಟ್ ಆತಂದ್ರೆ ನನ್ನ ಮಗ್ಳು ನಮ್ಮ ಮನ್ಯಾಗ ನಾನು ಹೇಳ್ತಿ, ಊಟ ಮಾಡ್ಬಾ ಅಂತಿರ್ತಾರ, ಇರಲ್ಲ. ಅದು ಮೊದ್ಲು ಗುರುಗಳದೆಲ್ಲ ಇದು ಮುಗಿದಿಂದ, ಯಾಕಂದ್ರೆ ಒಂದ್ ಏನೇ ಒಂದ್ ಸಬ್ಜೆಕ್ಟ್ ನಾವು ಓದ್ಬೇಕಾದ್ರೂ ಒಂದು ಇದೇ ಇರ್ತೈತಿ. ಅದು ಪ್ಯಾರ ಮುಗಿಯವರೆಗೆ ನಾವು ಅರ್ಧಕ್ಕೆ ಬಿಟ್ವಿ ಅಂದ್ರೆ ಅದನ್ನ. ಈ ವಯಸ್ಸರಿಗೆ ಎಷ್ಟು ವಯಸ್ಸು ಇರ್ಬೋದು ನಿಮ್ಗೆ? ನನಗೆ 64 ರೀ. ನೋಡ್ರಿ, 6ನೇ ವರ್ಷಕ್ಕೆ ಇರ್ಬೇಕಾಗಿರೋದು 66 ಅಲ್ವಾ? ಯಾಕಂದ್ರೆ ಅವಾಗ ಹೇಳ್ತೀವಿ ಕಾನ್ಸಂಟ್ರೇಷನ್ ಮಾಡಿ ಓದು ಕರೆಕ್ಟಾಗಿ ಒಂದ್ ಕಡೆ ಕುತ್ಗ ಅಂತೇಳಿ. ಇವ್ರು ಸರ್ ಹೇಳ್ತಿರೋದು ಈಗ ನನ್ನ ಗಮನ ಯಾರೇ ಆಗಿರಲಿ ಕಲಿಬೇಕಾದ್ರೆ ಗಮನ ಆ ಕಡೆ ಹೋಗ್ಬಾರ್ದು, ಎಷ್ಟೇ ವಯಸ್ಸಾಗಿರಲಿ ಅಂತ. ಸರ್, ನಿಮ್ಮ ಮುಂದಿನ ಪ್ರಾಜೆಕ್ಟ್ ಹೇಳ್ತಾ ಇದ್ರಿ, ಮೇಕೆಗಳು ಸಾಕಬೇಕು, ಒಂದು ರೆಸಾರ್ಟ್ ಟೈಪ್ ಮಾಡಬೇಕು ಬಯಲು ಸೀಮೆಲ್ ಒಂದು. ಈಗ ನಂದು ಏನಾಗೈತೆ ಸರ್, ಈಗ